ರಾಮನಗರ ಐಜೂರು PSI ಆಗಿರ್ತಕ್ಕಂತಹ ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು ಅಂತ ಇವತ್ತು ವಕೀಲರ ಸಂಘದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ಸದ್ಯ ಈ ಒಂದು ಬೃಹತ್ ಪ್ರತಿಭಟನೆಯ ರ್ಯಾಲಿಯಲ್ಲಿ ಸ್ಟೇಟ್ ಬಾರ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ವಿಶಾಲ್ ರಘು ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಪ್ರತಿಭಟನೆ ಹೋರಾಟ ಯಾವ ರೀತಿ ಇದೆ ಅಂತ ತಾವೇ ನೋಡ್ತಾ ಇದ್ದೀರಿ. ಸಾರ್ವಜನಿಕರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಕೀಲರಿಗೆ 40 ಜನ ತಪ್ಪು ಮಾಡದೇ ಇರುವಂಥ ವಕೀಲರ ಮೇಲೆ ಒಂದು FIRನ ಹಾಕಿರುವಂಥ ತನ್ವೀರ್ನಂಥವರು ಇನ್ನು ಬೇರೆ ಸಾರ್ವಜನಿಕರಿಗೆ ಯಾವ ರೀತಿ ಹಿಂಸೆ ಕೊಡಲ್ಲ. ಹಾಗಾಗಿ ನಮ್ಮ ಹೋರಾಟ ಆ PSI ತನ್ವೀರ್ ಅವ್ರನ್ನ ಅಮಾನತು ಮಾಡುವವರೆಗೂ ನಿಲ್ಲಿಸಲ್ಲ ಅಂತೇಳಿ ನಾವು ಈಗಾಗಲೇ ತೀರ್ಮಾನಿಸಿದ್ದೀವಿ ಸರ್. ಯಾಕೆ ಅಂತ ಈ ಒಂದು 40 ಜನರ ಮೇಲೆ FIR ಹಾಕ್ಲಿಕ್ಕೆ ಕಾರಣ ಏನು ಸರ್? ಸಾರಿ ನೋಡಿ ಸರ್, ನಾನವಾಪಿ ಜಡ್ಜ್ಮೆಂಟ್ ಆದಂಥದ್ದು ಮಾಧ್ಯಮ ತಮಗೆಲ್ಲ ಗೊತ್ತಿದೆ. ಆದರೂ ಜಿಲ್ಲಾ ನ್ಯಾಯಾಧೀಶರ ವಿರುದ್ಧವಾಗಿ ಒಬ್ಬ ಚಾಂದ್ ಪಾಷಾ ಅಂತ ಹೇಳುವಂಥ ರಾಮನಗರ ವಕೀಲರ ಸಂಘದ ಸದಸ್ಯ ಫೇಸ್ಬುಕ್ನಲ್ಲಿ ಯಾರೂ ಓದೋಕ್ಕಾಗದೇ ಇರೋ ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸಿರ್ತಾನೆ. ಅದ್ರ ವಿರುದ್ಧ ರಾಮನಗರ ಸಾರ್ವಜನಿಕರು ಮತ್ತು ವಕೀಲರು ದೂರು ಕೊಡ್ತಾರೆ ಸಂಘಕ್ಕೆ. ವಕೀಲರ ಸಂಘ ಕೂಡಲೇ ಒಂದು ಜನರಲ್ ಬಾಡಿ ಕರೀತಾರೆ. ಅದ ನಂತರ ಸರ್ವಾನುಮತದಿಂದ ಆತನ ಮಾಡಿರೋ ತಪ್ಪು ಅಂತೇಳಿ ಅವನ್ನ ಸಂಘದಿಂದ ವಜಾ ಮಾಡ್ತಾರೆ. ವಜಾ ಮಾಡಿದ ಮಾರನೆಗೆ ಒಂದು 25 ಜನ ಆತನ ಸಹಚರರು, ಯಾರೋ ವಕೀಲರಲ್ಲ, ಇನ್ನಿತರ ಸಹಚರರು ಏಕಾಏಕಿ ವಕೀಲರ ಸಂಘಕ್ಕೆ ಅಧ್ಯಕ್ಷರ ಕೊಠಡಿಗೆ ಬಂದು ಆ ಗೂಂಡಾಗಳು ದಾಂಧಲೆ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು ಕಾರ್ಯದರ್ಶಿಯವರಿಗೆಲ್ಲ ಎದುರಿಸಿ ಹೋಗ್ತಾರೆ. ಇದ್ರ ವಿರುದ್ಧ ಅಧ್ಯಕ್ಷರು ಒಂದು ಕಂಪ್ಲೇಂಟ್ ಕೊಡ್ತಾರೆ PSI ತನ್ವೀರರಿಗೆ. ತನ್ವೀರ್ ಅವರು ಒಂದು CCTV ದೃಶ್ಯಾವಳಿಗಳೆಲ್ಲ ನೋಡಿ ಇದರಲ್ಲಿ 4 ಜನ ರೌಡಿಗಳು ಇದ್ದಾರೆ, ಇವರೆಲ್ಲ ಗೊತ್ತಿದ್ದಾರೆ ನನಗೆ, ನಾನು FIR ಮಾಡ್ತೀನಿ ಅಂತ ಹೋಗ್ತಾರೆ. ಹೋಗಿ ಒಂದು FIR ಮಾಡ್ತಾರೆ. FIR 6ನೇ ತಾರೀಕು ಮಾಡಿರುವಂಥದ್ದು. ಇವತ್ತು 19ನೇ ತಾರೀಕು ಆದ್ರೂ ಕೂಡ ಯಾವ ಒಬ್ಬ ಆರೋಪಿನೂ ಕೂಡ ಅವರು ಬಂಧಿಸಿಲ್ಲ ಸರ್. ಅಂದರೆ ವಕೀಲರ ಮೇಲೆ FIR ಮಾಡ್ಲಿಕ್ಕೆ ಏನಾದ್ರು ಉದ್ದೇಶ ಇತ್ತಾ ಅಂತ? ನೆಕ್ಸ್ಟ್ ಹೇಳ್ತೀನಿ ಸರ್ ಅದನ್ನು. ಇದಾದ ಮೇಲೆ ನಾವು ನಮ್ಮ ವಕೀಲ ಸಂಘಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತೇಳಿ ಕೊಟ್ಟಂಥ ದೂರಿನ ಜೊತೆಗೆ ಕ್ರೈಮ್ ನಂಬರ್ 8 ನಾವು ಕೊಟ್ಟಂಥ ದೂರು, ಕ್ರೈಮ್ ನಂಬರ್ 9 ಅನ್ನುವಂಥ ದೂರಿನಲ್ಲಿ 40 ಜನ ವಕೀಲರನ್ನೇ ಆರೋಪಿ ಮಾಡಿ ಒಂದು ಸುಳ್ಳು FIRನ ಹಾಕಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಬಂದಿದ್ದಂಥ ಆ ದುಂಡಾವರ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಆಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವ್ರಿಗೆ ಅನುಕೂಲ ಮಾಡೋಕ್ಕೆ ಸಲುವಾಗಿ ಇವರು ಕೇಸನ್ನು ಕೌಂಟರ್ ಕೇಸ್ ಮಾಡಿದ್ದಾರೆ ಅಂತ ನಮಗೆ ಭಾವನೆ ಇದೆ. ಸರ್, ಕಳೆದ ಒಂದು ವಾರದಿಂದ ಕಲಾಪಗಳು ಕೂಡ ನಡೆದಿಲ್ಲ, ಅಂದರೆ ಕಲಾಪಗಳಿಗೆ ಯಾರು ಕೂಡ ಹಾಜರಾಗಿಲ್ಲ. ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಎಲ್ಲಿವರೆಗೂ ಈ ಹೋರಾಟ ನಡೆಯುತ್ತೆ? ಸರ್, ಕಲಾಪಗಳು ನಡೀತಾ ಇದೆ. ನಮ್ಮ ವಕೀಲರು ಕೇಸ್ ಇರುವಂಥವ್ರಿಗೆ, ಕಕ್ಷಿದಾರರಿಗೆ ತೊಂದರೆ ಆಗೋದು ಬೇಡ, ನೀವು ಹಾಜರಾಗಿ ಅಂತ ಹೇಳಿದ್ದೀವಿ. ನಮ್ಮ ಕಚೇರಿಗಳಲ್ಲಿ 4 ರಿಂದ 5 ಜನ 8 ಜನ ವಕೀಲರುಗಳಿರ್ತೀವಿ. ಅದರಲ್ಲಿ ಒಬ್ಬರನ್ನ ನಾವು ಕೇಸ್ಗೋಸ್ಕರ ನೇಮಿಸ್ಕೊಂಡಿದ್ದೀವಿ. ಬಾಕಿ ಅವ್ರು ಬಂದು ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್. ಎಲ್ಲಿವರೆಗೂ ಸರ್ ಈ ಹೋರಾಟ? ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೂ. ನ್ಯಾಯವಾದಿಗಳಿಗೆ ಈ ರೀತಿ ಪೊಲೀಸ್ನವರು ಮಾಡಿದ್ರೆ, ಸುಳ್ಳು ಪ್ರಕರಣ ದಾಖಲಿಸಿದ್ರೆ ಇನ್ನು ಸಾರ್ವಜನಿಕರ ಕಥೆ ಏನಾಗುತ್ತೆ? ಹಾಗಾಗಿ ಆ ಸುಳ್ಳು ಪ್ರಕರಣ ದಾಖಲಿಸಿರುವಂಥ PSI ತನ್ವೀರ್ನ ಸಸ್ಪೆಂಡ್ ಮಾಡುವವರೆಗೂ ನಮ್ಮದು ಹೋರಾಟ ನಿಲ್ಲಲ್ಲ. ಇದಿಷ್ಟು ಏನು ಸ್ಟೇಟ್ ಬಾರ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ರಘು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.